ದೊಣ್ಣೆ ವಲಸೆ ಮತ್ತು ಕತ್ತಿ ವಲಸೆ ಎರಡು ಒಂದೇ ಬಗೆಯ ವಲಸೆಗಳಾಗಿರುತ್ತವೆ. ಎರಡು ತುದಿಗಳಿಗೆ ಬೆಂಕಿ ಉಂಡೆಗಳನ್ನ ಸಿಕ್ಕಿಸಿಕೊಂಡು ಇಲ್ಲದೆ ದೊಣ್ಣೆ ತಿರುಗಿಸಿ ಮಾಯಾಲೋಕ ಸೃಜಿಸುತ್ತಾರೆ. ದೊಣ್ಣೆಗಳ ತುದಿಗೆ ಬೆಳ್ಳಿಯ ಅಥವಾ ಕಬ್ಬಿಣದ ಚಾಕುಗಳನ್ನ ಸಿಗಿಸಿ ದೊಣ್ಣೆ ತಿರುಗಿಸಿ ಮಾಯಾಲೋಕ ಸೃಜಿಸುತ್ತಾರೆ. ಅನ್ನಭಾಗ್ಯ, ಹಸಿವು ಮುಕ್ತ ಕರ್ನಾಟಕ, ರೈತರಿಂದ ಬಳಕೆದಾರರಿಗೆ ಗ್ಯಾರಂಟಿ ಯೋಜನೆ, ಹಸಿವಿಲ್ಲದ ಕರ್ನಾಟಕ ಅನ್ನಭಾಗ್ಯ ಯೋಜನೆ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಖರೀದಿ ಕೇಂದ್ರ, ವಿಜ್ಞಾನಿಗಳ ನಾಡು, ಕೈವಾರ ಶ್ರೀ ಯೋಗಿ ನಾರಾಯಣ ಯತೀಂದ್ರರು 18ನೇ ಶತಮಾನದ ಮಹಾನ್ ಹಿಂದೂ ಸಂತ ಮತ್ತು ಆಧ್ಯಾತ್ಮಿಕ ಗುರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಗ್ರಾಮದವರು. ಅವರು ಅಮರನಾರಾಯಣ ದೇವರ ಭಕ್ತರಾಗಿದ್ದವರು ಮತ್ತು ದ್ವೈತ ಸಿದ್ಧಾಂತವನ್ನು ಪ್ರಚಲಿತಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದರು. ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮೀಜಿಯವರು 17ನೇ ಶತಮಾನದ ಪ್ರಖ್ಯಾತ ಹಿಂದೂ ಸಂತ. 1608ರಲ್ಲಿ ಕಾಶಿಯಲ್ಲಿ ಜನಿಸಿದರು. ದತ್ತು ಪಡೆದರು. ಬಾಲ್ಯಾವಸ್ಥೆಯಲ್ಲಿಯೇ ಪಾಪಾಗ್ನಿ ಮಠದ ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ತತ್ವಚಿತ್ರದ ನಂತರ ವಿವಿಧ ಗೊಂಬೆಗಳ ಆಕೃತಿಯನ್ನು ನೋಡ್ತಾ ಇದೀವಿ. ಗೊಂಬೆ ಕುಣಿತ ಹಾಗೂ ದಾರುಡಿ ಗೊಂಬೆ ಇದು ದಕ್ಷಿಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಪ್ರಚಲಿತವಿದೆ. ಮಲೆನಾಡಿನಲ್ಲಿ ಇದನ್ನ ಕಟ್ಟೆನಾಡಿ ಕುಣಿತ ಎಂದು ಹೇಳುತ್ತಾರೆ. ಶುದ್ಧ ಮನರಂಜನೆಯ ದಾರುಡಿ ಗೊಂಬೆ ಕುಣಿತ ದೊಡ್ಡ ಆಕಾರದ ಒಂದು ಗುಂಡು ಮತ್ತು ಹೆಣ್ಣಿನ ಗೊಂಬೆಗಳನ್ನ ಇಬ್ಬರು ಕುಣಿಸುವುದೇ ದಾರುಡಿ ಗೊಂಬೆ ಕುಣಿತ. ನಗರಾಭಿವೃದ್ಧಿ ಇಲಾಖೆ ಸ್ಮಾರ್ಟ್ ಶುದ್ಧ ಕಾಳಜಿಯ ನಗರಗಳು. ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಇಲಾಖೆಯ ಸೇವೆಗಳ ನಿರ್ವಹಣೆಗೆ ನಿರ್ದೇಶನಾಲಯ ಪ್ರಮುಖ ಅಂಗವಾಗಿದೆ. ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು, ಮಹಾನಗರ ಪಾಲಿಕೆಗಳು, ನಗರ ಸಭೆಗಳು, ಪುರಸಭೆಗಳು ಉಚಿತ ಆಹಾರ ನೀಡುವ ಮೂಲಕ ಬಡ ಕುಟುಂಬಗಳು, ದಿನಗೂಲಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಮತ್ತು ಅಸಹಾಯಕರಿಗೆ ನಿತ್ಯ ಆಹಾರ ಭದ್ರತೆ ನೀಡುತ್ತಿದೆ. ಇಂದಿರಾ ಕ್ಯಾಂಟೀನ್ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯ ಮಂಗಳೂರು ತಾಲೂಕಿನ ಕೆಲವು ಭಾಗಗಳಲ್ಲಿ ಮಾತ್ರ ಈ ಕುರಿತ ಕಂಡು ಬರುತ್ತದೆ. ಮೈಸೂರು ಮಹಾನಗರ ಪಾಲಿಕೆಯ ಸ್ತಬ್ಧ ಚಿತ್ರ ರಾಜಮಾರ್ಗದಲ್ಲಿ ಬರುತ್ತಿದೆ. ಸ್ವಾಸ್ಥ್ಯ ಮತ್ತು ಸುಸ್ಥಿರ ಮೈಸೂರು. ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಮುಖ ನಗರಗಳಲ್ಲಿ ಒಂದು ಮೈಸೂರು ನಗರ. 5 ಸ್ಟಾರ್ ರೇಟಿಂಗ್ ಮತ್ತು ವಾಟರ್ ಪ್ಲಸ್ ಶ್ರೇಯಾಂಕ ಪಡೆದ ಕರ್ನಾಟಕದ ಮೊದಲ ಮತ್ತು ಏಕಮಾತ್ರ ಮಹಾನಗರ ಪಾಲಿಕೆಯಾಗಿದೆ ಮೈಸೂರು ಮಹಾನಗರ ಪಾಲಿಕೆ. ನಂತರ ಸಾಕ್ತಾ ಇರೋದು ಕರಗಟ್ಟಪಟ್ಟಂ, ತಮಿಳುನಾಡು ದಕ್ಷಿಣ ವಲಯ ಸಾಂಸ್ಕೃತಿಕ ತಂಡ, ತಮಿಳುನಾಡು ಮೂಲದ ಜಾನಪದ ಮಹತ್ವದ ಯೋಜನೆ. ರಾಜ್ಯದ ಎಲ್ಲಾ ವಯಸ್ಸಿನ ಮಹಿಳೆಯರು ತಮ್ಮ ಆಧಾರ್ ಕಾರ್ಡ್ ಅಥವಾ ಮತ್ತಾವುದೇ ಗುರುತಿನ ಚೀಟಿ ತೋರಿಸಿ ಉಚಿತವಾಗಿ ಸಾರಿಗೆ ಬಸ್ಸುಗಳಲ್ಲಿ ಪ್ರಯಾಣ ಮಾಡಬಹುದು. ಇದರಿಂದ ಬಡ ಮತ್ತು ಮಧ್ಯಮ ಕುಟುಂಬದ ಉದ್ಯೋಗಸ್ಥ ಮಹಿಳೆಯರಿಗೆ ಅತ್ಯಂತ ಹೆಚ್ಚು ಅನುಕೂಲವಾಗಿದೆ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ದಾಖಲೆಯಿಂದ ಬಂದಿದೆ ಶಕ್ತಿ ಯೋಜನೆ. ಆರ್ಥಿಕ ನಿರುದ್ಯೋಗ ಯುವಕ ಯುವತಿಯರಿಗೆ 3 ವರ್ಷಗಳವರೆಗೆ ನೀಡುವ ಆರ್ಥಿಕ ಸಹಾಯಧನ, ನಿರುದ್ಯೋಗಿ ಪದವೀಧರರಿಗೆ ಜೀವನ ಭದ್ರತೆ ನೀಡುತ್ತಿದೆ ಯುವನಿಧಿ. ಕುರಿತು ಭಾರತದ ರಾಷ್ಟ್ರೀಯ ಧ್ವಜ ತಯಾರಿಕೆಯ ಏಕೈಕ ಅದ್ಭುತ ಕೇಂದ್ರವಾಗಿದೆ. ಅದಾದ ನಂತರ ಜಾಲಪಟ ಚಾಂದ್ರಪುರ ಕಲಾ ತಂಡವನ್ನು ನೋಡ್ತಾ ಇದ್ವಿ. ಶ್ರೀ ಹರಿಯಪ್ಪ ಮಾಯಪ್ಪ ಶಿವಳ್ಳಿ ಹಾಗೂ ಶ್ರೀ ಹಿರೇ ಹನುಮಂತಪ್ಪ ಎಸ್ ರವಿ ಅವರ ಜಾನಪದ ತಂಡ. ದರ್ಶನದಲ್ಲಿ ಸಮ್ಮಾನ, ಡೋಲು, ತಾಸೆ ವಾದನವನ್ನು ಚೆನ್ನಭೈರದೇವಿ ಮಸಾಲೆ ರಾಣಿ ಎಂದರೆ ಪ್ರಸಿದ್ಧ. ಮುಸ್ಲಿಂ ಜನತೆಗೆ ಸಮಾನ ಅವಕಾಶಗಳನ್ನ ನೀಡುವುದರ ಮೂಲಕ ಬೌದ್ಧ ಧರ್ಮ, ಕ್ರೈಸ್ತ ಧರ್ಮಗಳಿಗೂ ಸಹ ಅನುಕೂಲ ಕಲ್ಪಿಸಲಾಗಿತ್ತು. 4 ಕಲಾವಿದರಿದ್ದು ಪ್ರತಿಯೊಬ್ಬರಿಗೂ ಬಣ್ಣದ ಧೋತರ, ಕೆಂಪು ಪೇಟ, ಹೂವಿನ ತಲೆಯೊಳಗೆ ಬೆಳ್ಳಿಯ ಉಡಿದಾರ, ಕಾಲು ಕಡ್ಗ ಧರಿಸಿ ಕೈಯಲ್ಲಿ ಧಕ್ಕೆ ಹಿಡಿದಿರುತ್ತಾರೆ. 2 ಕಾಮಣ್ಣನ ವೇಷಧಾರಿಗಳಿದ್ದು ಕೆಂಪು ಬಿಳಿಯ ಪಂಚೆಗಳನ್ನುಟ್ಟು ಕಡು ನೀಲಿ ಬಣ್ಣದ ಉದ್ದನೆಯ ನಿಲುವಂಗಿ ಧರಿಸುತ್ತಾರೆ. ನಿಲುವಂಗಿ ಮುಖಭಾಗಕ್ಕೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಸುಮಾರು 10 ವರ್ಷಗಳು ವಾಸವಿದ್ದರು. ಶಿಕ್ಷಣ ಮತ್ತು ಮಾರ್ಗದರ್ಶನ ಪಡೆದರು. ಕೂಡಲ
ಸಂಗಮವು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಸ್ಥಳವಾಗಿದೆ. ಬಸವಣ್ಣನವರು ಲಿಂಗೈಕ್ಯವಾದ ಸ್ಥಳವಾಗಿದೆ. ಇದು ಐತಿಹಾಸಿಕ ಇದು ಸುಗ್ಗಿಯ ಕುಣಿತದ ಈ ಹೂವಿನ ನೃತ್ಯದ ಸೊಗಸು ನೋಡುವುದಕ್ಕೆ ತುಂಬಾ ಆಕರ್ಷಕವಾಗಿ ಮನಸ್ಸಿಗೆ ಮುದವನ್ನ ನೀಡುತ್ತದೆ. ಮುಂದಿನ ಸ್ತಬ್ಧ ಚಿತ್ರ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಕಲೆಯಾಗಿದೆ. ಭೌಗೋಳಿಕವಾಗಿರುವಂತಹ ಸ್ಥಾನಮಾನ ಸಿಕ್ಕಿರುವುದು ಈ ಕಲೆಗೆ ಸಿಕ್ಕಂತಹ ಬಹುದೊಡ್ಡ ಮನ್ನಣೆಯಾಗಿದೆ. ಕೊಪ್ಪಳ ಜಿಲ್ಲೆಯ ಸ್ತಬ್ಧ ಚಿತ್ರದ ಹಿಂದೆ ಸಾಗ್ತಾ ಇರುವಂತಹ ಜಾನಪದ ಕಲಾ ತಂಡ ಹಗಲು ವೇಷ ಶ್ರೀ ಚಕ್ರಪ್ಪ ರಾಮಣ್ಣ ವಿಭೂತಿ, ಶ್ರೀ ಮಂಜುನಾಥ ಬಡಕ ಜಂಗಮ ಹಗಲು ವೇಷ ಕಲಾವಿದರ ಸಂಘ ಕೊಪ್ಪಳ ಜಿಲ್ಲೆ. ಜೀವನ ನಿರ್ವಹಣೆಗಾಗಿ ವಿವಿಧ ವೇಷಗಳನ್ನ ಹಾಕುವವರು ವೇಷಗಾರರು. ಇವರನ್ನ ತಡೆಗಟ್ಟಲು ಹಾಗೂ ಅರಿವು ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸಿ ಸುರಕ್ಷಾ ಆಂದೋಲನವನ್ನು ಆರಂಭಿಸಿದೆ. ಪ್ರಮುಖವಾಗಿರುವಂತಹ ಉದ್ದೇಶಗಳು ನಂತರ ಬಂದರು ವೇಷಗಾರರು. ವಿವಿಧ ವೇಷಗಳಲ್ಲಿ ನಾವು ನೋಡ್ತಾ ಇದೀವಿ. ಶ್ರೀರಾಮ ವೇಷಧಾರಿಯಾಗಿ, ಹನುಮಂತನ ವೇಷಧಾರಿಯಾಗಿ, ಲಕ್ಷ್ಮಣನ ವೇಷಧಾರಿಯಾಗಿ, ರಾವಣನ ವೇಷಧಾರಿಯಾಗಿ, ಹಾಗೆ ವಿವಿಧ ವೇಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ತಮ್ಮನೆಯ ಸತ್ತಿನೊಂದಿಗೆ ವೇಷಗಾರರು ನೃತ್ಯವನ್ನ ಮಾಡುತ್ತಾ ಅಲ್ಲಿ ಸಾಕ್ತಾ ಇದ್ದಾರೆ. ಬಂದವರೇ ಚಿತ್ರ ಜಿಲ್ಲಾ ಪಂಚಾಯತ್ ವಿಜಯಪುರ. ಜೀವನ ಪ್ರತಿಮೆ ಶಿವಗಿರಿ ವಿಜಯಪುರ. ಸಪ್ತ ಚಿತ್ರ ಸಾಗಿ ಬರುತ್ತಿದೆ ವಿಜಯಪುರ ಜಿಲ್ಲೆಯಿಂದ. ಕರ್ನಾಟಕ ರಾಜ್ಯದ ಬಿಜಾಪುರ ನಗರದಲ್ಲಿ ಸಿಂದಗಿ ರಸ್ತೆ ಬಳಿ ಸಿ.ಕೆ. ಪಾಟೀಲ್ ಬನಕಟ್ಟಿ ಚಾರಿಟಬಲ್ ಟ್ರಸ್ಟ್ 1500 ಟನ್ ಶಿವನ ಪ್ರತಿಮೆಯನ್ನು ಭಾರತದ 2ನೇ ಅತಿದೊಡ್ಡ ಶಿವನ ಪ್ರತಿಮೆ ಎಂದು ಪರಿಗಣಿಸಲಾಗಿದೆ. ಶಿವಮೊಗ್ಗದ ಶಿಲ್ಪಿಗಳು 13 ಸಂಬಂಧಪಟ್ಟ ಪೌರಾಣಿಕ ಕಥೆಗಳನ್ನು ಭಕ್ತರ ತೃಪ್ತಿಗಾಗಿ ಶಿವಚರಿತೆಯನ್ನು ಕನ್ನಡ ಭಾಷೆಯಲ್ಲಿ ದೇವಾಲಯದ ಒಳಗಿನ ಗೋಡೆಗಳ ಮೇಲೆ ಕೆತ್ತಲಾಗಿದೆ. ಟ್ರಸ್ಟ್ ಇದನ್ನು ಪ್ರಮುಖ ಯಾತ್ರಾ ಕೇಂದ್ರವನ್ನಾಗಿ ಮಾಡಲು ಬಯಸುತ್ತಿದೆ. ಆದರೆ ಆಳ ಕಾಲಗಳಿಗೆ ಬಳಸಲಾಗುತ್ತದೆ. ಇದು ಮಾಡಲು ಮುರಿಯುವುದು ಆಹ್ಲಾದಕರವಾಗಿರುತ್ತೆ. ಹಬ್ಬ ಹರಿದಿನಗಳಲ್ಲಿ ದೀಪಾವಳಿ, ಯುಗಾದಿ, ಮಹಾಲಯ ಅಮಾವಾಸ್ಯೆ, ಮಾಸಮೆಯಲ್ಲಿ ಬನ್ನಿ ಮುರಿಯುವ ವೇಳೆ ದೇವತಾ ಕಾರ್ಯಗಳಲ್ಲಿ ಈ ಕುರಿತ ಆಚರಿಸುತ್ತಾರೆ. ಇದು ವಿಜಯಪುರ ಜಿಲ್ಲೆಯ ಸುತ್ತಮುತ್ತ. ದಕ್ಷಿಣ ಕನ್ನಡ ಜಿಲ್ಲೆ ದೈವಾರಾಧನೆ ಹಾಗೂ ಸಾಂಪ್ರದಾಯಿಕ ಕ್ರೀಡೆಯನ್ನು ಒಳಗೊಂಡಿದೆ. ಚಿತ್ರ ಯಕ್ಷಗಾನ ಕರಾವಳಿ ಕರ್ನಾಟಕ ಜಿಲ್ಲೆ ಶತಮಾನದಲ್ಲಿ ಕರಾವಳಿ ಸುಲ್ತಾನರ ಕಾಲದಲ್ಲಿ ವೈಭವದಿಂದ ತೆರೆದ ಐತಿಹಾಸಿಕ ಬಸವಣಿ ಸುತ್ತುಕೋಲು ಇರುತ್ತದೆ. ಹಲಕೆಯ ಬಡಿತ ಪ್ರಚಾರ ಮಾಧ್ಯಮವಾಗಿ ಹುಟ್ಟಿಕೊಂಡರೂ ಕ್ರಮೇಣ ಅದು ವಿಶಿಷ್ಟ ಕಲೆಯಾಗಿ ಬೆಳೆದಿದೆ. ನೀವೀಗ ಕಾಣುತ್ತಿದ್ದೀರಿ ತುಮಕೂರು ಜಿಲ್ಲೆಯ ಸ್ತಬ್ಧ ಚಿತ್ರ ನವ್ಯ ಮತ್ತು ಪ್ರಾಚೀನ ಶಿಲ್ಪಕಲಾ ಸಂಕೀರ್ಣ ನಮ್ಮ ತುಮಕೂರು ಜಿಲ್ಲೆ. ಮಾಸ್ತರಗಳ ಎತ್ತರದ ಪ್ರತಿಮೆ ಮೈದಾನದ ವಿಶೇಷ ಶ್ರೀ ಶಂಕರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ನಡವೆಂದರೆ ವೇಣುಗೋಪಾಲ ಸ್ವಾಮಿ ದೇವಾಲಯ, ಮಂಡ್ಯ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಪ್ರಸಿದ್ಧರಿರುವ ಸೋಮನ ಕುಣಿತ ಹೊರನೋಟಕ್ಕೆ ಜನಪ್ರಿಯ ಕಲೆಯಾಗಿ ಕಂಡರೂ ಮೂಲತಃ ಇದು ದೇವತೆಗಳ ಬಗ್ಗೆ ಬಹಳ ಭಯ ಭಕ್ತಿ ಇದೆ. ಈ ಗ್ರಾಮ ದೇವತೆಗಳ ಅಂಗರಕ್ಷಕನೇ ಸೋಮ. ಸೋಮನಿಗೆ ಭೂತಯ್ಯ, ಪಾದಯ್ಯನೆಂದು ಕೂಡ ಕರೆಯುತ್ತಾರೆ. ಸೋಮನ ಮುಖವಾಡ ಧರಿಸಿ ಅರೆ, ಜೋಡು, ತಮಟೆ, ನಗಾರಿ, ಮಾಲಿ ವಾದ್ಯಗಳ ಹಿನ್ನೆಲೆಯಲ್ಲಿ ಕುಣಿತ ನಡೆಸುತ್ತಾರೆ. ಇದನ್ನ ನಡೆಸಿಕೊಟ್ಟರು ಕೆ.ವಿ. ವೆಂಕಟೇಶ್ ಮತ್ತು ತಂಡ ತುಮಕೂರು ಜಿಲ್ಲೆ ಹಾಗೂ ಶ್ರೀ ನಂಜಿತಾ ತಂಡ ಹಾಸನ. ಇವರ ಹಿಂಭಾಗದಲ್ಲಿ ಉಡುಪಿ ಜಿಲ್ಲೆ ಬರುತ್ತಿದೆ. 2024ರಲ್ಲಿ ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರ ಸೇರಿದಂತೆ ವಿವಿಧ ಗೌರವಗಳು ಉಡುಪಿ ಜಿಲ್ಲಾ ಪಂಚಾಯತ್ಗೆ ಸಂದಿದೆ. ಘನತ್ಯಾಜ್ಯ ನಿರ್ವಹಣೆ, ಮೆಟೀರಿಯಲ್ಸ್ ರಿಕವರಿ ಫೆಸಿಲಿಟಿ, ದೇಶದ ಮೊದಲ ಗ್ರಾಮೀಣ ಎಂಆರ್ಎಫ್ ಘಟಕದಲ್ಲಿ ಉಡುಪಿ ಜಿಲ್ಲೆಯ ಸ್ತಬ್ಧ ಚಿತ್ರ ಸ್ವಚ್ಛ ಉಡುಪಿ. ಉಡುಪಿ ಜಿಲ್ಲೆಯ ಸ್ತಬ್ಧ ಚಿತ್ರದ ಹಿಂದೆ ಸಾಗ್ತಾ ಇರುವುದು
ಕನ್ನಡ ಭಾಗದಲ್ಲಿ ಇರುವಂತಹ ಕಲೆ ಇದು ಹುಲಿವೇಷ. ಕೊಡಗು ಜಿಲ್ಲೆಯ ಸಪ್ತ ಚಿತ್ರ ಬರುತ್ತಿದೆ ಕೊಡಗಿನ ಚಾರಣ ಪಥಗಳು. ನಾಡಿನ ಜೀವನದಿ ಕಾವೇರಿಯ ತವರು ನೆಲ ಕೊಡಗು. ಹಚ್ಚ ಹಸುರಿನ ನಿಸರ್ಗ ರಮಣೀಯ 3 ವನ್ಯಜೀವಿ ಅಭಯಾರಣ್ಯಗಳು ಮತ್ತು 1 ರಾಷ್ಟ್ರೀಯ ಉದ್ಯಾನವನವನ್ನ ಹೊಂದಿದೆ. ಬ್ರಹ್ಮಗಿರಿ, ತಲಕಾವೇರಿ ಮತ್ತು ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯಗಳು, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವು ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ವಿಶೇಷವಾಗಿ ನೋಡಬಹುದು ಕೊಡಗಿನ ವಿಶೇಷ ತಿನಿಸಿನಲ್ಲಿ ಅಲ್ಲಿ ಕಲಾವಿದರು ಸಾಕ್ತಾ ಇದ್ದಾರೆ ಸ್ತಬ್ಧಚಿತ್ರದ ಹಿಂದೆ. ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಅಭೂತಪೂರ್ವ ಸಾಧನೆ. 1916ರಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಶ್ರೀ ನೇಮಕ ಮಾಡಿ 2023-24ನೇ ಸಾಲಿನಲ್ಲಿ 382 ಕೋಟಿ ರೂಪಾಯಿಗಳ ವಹಿವಾಟನ್ನು ಮಾಡಿದೆ. ವಹಿವಾಟನ್ನು ಶೇಕಡ 15ರಷ್ಟಿಗೆ ಅಂದ್ರೆ 20 ಕೋಟಿ ರೂಪಾಯಿಗೆ ಏರಿಸುವುದೇ ಆಗಿದೆ. ಕಳೆದ 2 ವರ್ಷಗಳ ಆಡಳಿತ ವೈಖರಿಯನ್ನು ಮೆಚ್ಚಿ ಕರ್ನಾಟಕ ಸರ್ಕಾರದ ಪ್ರಶಸ್ತಿ ಕೂಡ ಲಭ್ಯವಾಗಿದೆ. ನಮ್ಮ ಕೆಎಸ್ಬಿಎಲ್ನ ಮಾರಾಟ ಮತ್ತು ಲಾಭದ ಗಳಿಕೆಯಲ್ಲಿ ಶೇಕಡ 15ರಷ್ಟು ಗಳಿಸಿ ಎಫ್ಎಂಸಿ